ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ ಮತ್ತೊಂದು ದೋಸ್ತಿಯ ಅಧ್ಯಾಯ ಇವತ್ತಿನಿಂದ ಶುರುವಾಗಿದೆ. ಎರಡು ವಿಪಕ್ಷಗಳು ಒಂದಾಗೋ ಮುಖಾಂತರ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದೆಡೆ ಮಾತುಕತೆ, ಮತ್ತೊಂದೆಡೆ ಸೀಟ್ ಶೇರಿಂಗ್ನ ಬಗ್ಗೆ ಚರ್ಚೆ, ಇದೆಲ್ಲವೂ ಕೂಡ ನಡೀತಾ ಇದೆ. ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಒಂದಾಗೋ ಮುಖಾಂತರ ಕಾಂಗ್ರೆಸ್ನ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇದೇ ಈ ಕ್ಷಣದ ವಿಶೇಷ ದೋಸ್ತಿ ಟೈಮ್. ನಾನು ರಕ್ಷತ್ ಶೆಟ್ಟಿ. ಬಿಜೆಪಿ ಮತ್ತು ಜೆಡಿಎಸ್ನ ಮಧ್ಯೆ ಮೈತ್ರಿ ಆಗತ್ತೆ ಅನ್ನೋದನ್ನ ಮೊದಲಿಗೆ ಬ್ರೇಕ್ ಮಾಡಿದ್ದು ನಿಮ್ಮ ನ್ಯೂಸ್ ಫಸ್ಟ್. ಈ ರೀತಿ ಮೈತ್ರಿ ಆಗೋದಕ್ಕಿದೆ, ಎರಡು ಪಕ್ಷಗಳು ಒಂದಾಗ್ತವೆ ಅಂತ. ಈಗ ಅದು ಅಧಿಕೃತವಾಗಿದೆ. ಲೋಕಸಭೆಗೆ ಸಿದ್ಧತೆ, ಮೈತ್ರಿಗೆ ದೆಹಲಿಯಲ್ಲೇ ಮುನ್ನುಡಿಯನ್ನ ಬರೆಯಲಾಗಿದೆ. ಕೇಂದ್ರ ಗೃಹ ಸಚಿವ, ಬಿಜೆಪಿಯ ಪಾಲಿನ ಹೆಡ್ ಮಾಸ್ಟರ್ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಚರ್ಚೆಯ ಸಂದರ್ಭದಲ್ಲಿ ಮೈತ್ರಿಯ ರೂಪುರೇಷೆಯ ಬಗ್ಗೆ ಮಾತುಕತೆಗಳಾಗಿವೆ. ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇವರನ್ನ ಜೆಡಿಎಸ್ ನಾಯಕರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಜೆಡಿಎಸ್ ನಾಯಕರು ಯಾರು ಅಂತಂದ್ರೆ, ಒಂದು ಕುಮಾರಸ್ವಾಮಿ ಮತ್ತವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ರಾಜ್ಯಸಭೆಯ ಮಾಜಿ ಸದಸ್ಯ ಕುಪೇಂದ್ರ ರೆಡ್ಡಿ. ಇಷ್ಟು ಜನ ಇದ್ರು ಜೆಡಿಎಸ್ನ ಕಡೆಗೆ. ಆ ಮೂಲಕ ಎನ್ಡಿಎ ಮೈತ್ರಿಕೂಟವನ್ನ, ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನ ಜಾತ್ಯತೀತ ಜನತಾದಳ ಸೇರ್ಪಡೆಯಾಗಿದೆ. ಸೀಟ್ ಶೇರಿಂಗ್ ಫಾರ್ಮುಲಾ ಬಗ್ಗೆ ಒಂದು ಹಂತದ ಮಾತುಕತೆಯೂ ಕೂಡ ನಡೆದಿದೆ. ಯಾವ ರೀತಿ ಸೀಟ್ ಶೇರಿಂಗ್ ಆಗಬೇಕು, 28ರಲ್ಲಿ ಯಾವ ರೀತಿ, ಯಾರಿಗೆ ಎಷ್ಟು, ಈ ಮಧ್ಯೆ ಮೈತ್ರಿಯ ತೀವ್ರತೆ ಎಷ್ಟು, ಇಂಟೆನ್ಸಿಟಿ, ಯಾರಿಗೆ ಎಷ್ಟು ಲಾಭ ಆಗುತ್ತೆ, ಇದೆಲ್ಲದರ ಬಗ್ಗೆ ಲೆಕ್ಕಾಚಾರಗಳು ಶುರುವಾಗಿದೆ. ಈ ಮೈತ್ರಿ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ದಿನ ಕೇಂದ್ರ ಸರ್ಕಾರದ ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರು, ಅಧ್ಯಕ್ಷರು ಆಗಿರತಕ್ಕಂಥ ನಡ್ಡಾಜಿ ಅವರು ಹಾಗೂ ಗೌರವಾನ್ವಿತ ಗೃಹ ಸಚಿವರ ಸಮ್ಮುಖದಲ್ಲಿ, ಜೊತೆಯಲ್ಲಿ ನಮ್ಮ ಗೋವಾದ ಮುಖ್ಯಮಂತ್ರಿಗಳು ಅವರು ಸಹ ಈ ಒಂದು ಇವತ್ತಿನ ಸಭೆಯಲ್ಲೇನು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಪಕ್ಷಗಳ ಹೊಂದಾಣಿಕೆಯ ಬಗ್ಗೆ ಫಾರ್ಮಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಫಾರ್ಮಲಿ ಚರ್ಚೆ ಆಗಿರತಕ್ಕಂಥದ್ದೇನಿದೆ, ಒಂದು ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿಯ ರಾಜ್ಯ ಘಟಕದ ಆ ಪಕ್ಷದ ಮುಖಂಡರುಗಳು ಎಲ್ಲ ಚರ್ಚೆ ಅವರನ್ನು ಚರ್ಚೆಗೆ ಭಾಗವಹಿಸ್ತಕ್ಕಂಥದ್ದು, ಇದೆಲ್ಲ ಮುಂದಿನ ದಿನಗಳ ಫಾರ್ಮ್ಯಾಲಿಟೀಸ್. ಎನ್ಡಿಎನಲ್ಲಿ ಇವತ್ತು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಫಾರ್ಮಲಿ ಚರ್ಚೆ ಆಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮೈತ್ರಿ ಅಧಿಕೃತವಾಗಿದೆ, ನೋಡ್ತಾ ಇದ್ದೀರಿ. ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರನ್ನ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಕುಪೇಂದ್ರ ರೆಡ್ಡಿ ಭೇಟಿಯಾಗಿರೋದು. ಇದೇ ಸಂದರ್ಭದಲ್ಲಿ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ಎನ್ಡಿಎ ಮೈತ್ರಿಕೂಟ ಸೇರ್ಪಡೆಗೆ ಸಂಬಂಧಿಸಿದಂತೆ ಆ ಮೂಲಕ ಮುಂದಿನ ಎಲೆಕ್ಷನ್ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಎದುರಿಸುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ನಾನು ಆಗ್ಲೇ ಹೇಳಿದೆ, ಇದನ್ನ ಮೊದಲು ಬ್ರೇಕ್ ಮಾಡಿದ್ದು, ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ ನ್ಯೂಸ್ ಫಸ್ಟ್. ಆವತ್ತು ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ, ಅದಾದ ನಂತರ ಅದಕ್ಕೆ ಅಧಿಕೃತತೆ ಸಿಕ್ತು. ಎರಡು ಪಕ್ಷಗಳು ಒಂದಾಗೋ ಮುನ್ಸೂಚನೆ ಸದ್ಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೀಟ್ ಶೇರಿಂಗ್ ಯಾವ ರೀತಿ ಇರುತ್ತೆ, ಯಾವ ಯಾವ ಕ್ಷೇತ್ರಗಳನ್ನು ಯಾರ್ಯಾರಿಗೆ ಬಿಟ್ಟು ಕೊಡಲಾಗುತ್ತೆ, ಮತ್ತಿದರ ಪರಿಣಾಮ ಏನಾಗಬಹುದು, ಇದು ಕೂಡ ಬಹಳ ಮುಖ್ಯ. ಇದರ ಬಗ್ಗೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಇದಕ್ಕೆ ಸಂಬಂಧಿಸಿದಂತ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ ನ್ಯೂಸ್ ಫಸ್ಟ್ ಬಳಿ ಇದೆ. ಯಾವ ಯಾವ ಕ್ಷೇತ್ರದ ಮೇಲೆ ಇದರ ಪರಿಣಾಮ ತಟ್ಟುತ್ತೆ, ಏನೇನು ದೋಸ್ತಿ ಫಾರ್ಮುಲಾ ಇದೆ, ಇದೆಲ್ಲದರ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎನ್ಡಿಎ ಮೈತ್ರಿಕೂಟ, ಎರಡು ಮೈತ್ರಿಕೂಟಗಳ ಮಧ್ಯೆ ಮುಂದಿನ ಲೋಕಸಭಾ ಎಲೆಕ್ಷನ್ ನಡೆಯೋದಕ್ಕಿದೆ. ಒಂದು INDIA ಆ ಮೈತ್ರಿಕೂಟ, ಮತ್ತೊಂದು ಎನ್ಡಿಎ ಮೈತ್ರಿಕೂಟ, ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ. ಈ ಎರಡರ ಮಧ್ಯೆ ಎಲೆಕ್ಷನ್ ನಡೆಯೋದಕ್ಕಿದೆ. ಅಮಿತ್ ಶಾ HDK ಮೈತ್ರಿ ಮೀಟಿಂಗ್ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಅದು ಬೇರೆ ಏನೂ ಅಲ್ಲ, JDS
NDA ಭಾಗವಾಗೋದಕ್ಕೆ ತೀರ್ಮಾನಿಸಿದೆ ಅಂತ ಸ್ವತಃ ಅಮಿತ್ ಶಾ ಅವರೇ ಸ್ಪಷ್ಟಪಡಿಸಿದ್ದಾರೆ. JDS ನಿರ್ಧಾರವನ್ನು ನಾನು ಸ್ವಾಗತಿಸ್ತೀನಿ ಅಂತ ಟ್ವೀಟ್ ಮಾಡೋ ಮುಖಾಂತರ ಆ NDA ಮೈತ್ರಿಕೂಟಕ್ಕೆ JDS ಅನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಟ್ವೀಟ್ ಮಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿಯ ಜೊತೆಗೆ ಸ್ವಾಗತವನ್ನ ಕೂಡ ಜಾತ್ಯತೀತ ಜನತಾದಳಕ್ಕೆ ಕೋರಿದ್ದಾರೆ. ಆ ಮೂಲಕ ಅಧಿಕೃತ ಆಗಿದೆ, ಕಂಪ್ಲೀಟ್ ಆಗಿ ಎರಡು ಪಕ್ಷಗಳು ಒಂದಾಗೋದು ಫಿಕ್ಸ್ ಆಯಿತು. ಆ ಟ್ವೀಟ್ ಅನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ಅಮಿತ್ ಶಾ ಅವರ ಅಧಿಕೃತ ಟ್ವಿಟ್ಟರ್ ಖಾತೆ ಅದರಲ್ಲಿ ಮಾಡಿರುವಂಥ ಟ್ವೀಟ್ ಅನ್ನು ನೋಡ್ತಾ ಇದ್ದೀರಿ. ಅದರಲ್ಲಿ ಆ ಫೋಟೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಈಗಾಗಲೇ ನಾವು ಅದಕ್ಕೆ ಸಂಬಂಧಿಸಿದಂಥ ದೃಶ್ಯಗಳನ್ನು ತೋರಿಸಿದ್ವಿ. ಆ ಫೋಟೋವನ್ನು ಹಂಚಿಕೊಂಡು ವೆಲ್ಕಮ್ JDS ಟು ದ NDA ಫ್ಯಾಮಿಲಿ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. NDA ಮೈತ್ರಿಕೂಟಕ್ಕೆ ನಿಮಗೆ ಸುಸ್ವಾಗತ ಅಂತ ಅಮಿತ್ ಶಾ ಅವರು ಹೇಳೋ ಮುಖಾಂತರ ರಾಜ್ಯದ ಬಿಜೆಪಿ ನಾಯಕರನ್ನ ದೂರ ಇಟ್ಟೆ ಈ ಮೈತ್ರಿ ಸಾಕಾರ ಆಗಿದೆ. ರಾಜ್ಯದ ಬಿಜೆಪಿ ನಾಯಕರು ಯಾರೂ ಇರಲಿಲ್ಲ. ಅಲ್ಲಿ ನೋಡ್ತಾ ಇದ್ದೀರಿ ಫೋಟೋದಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಯಾರೂ ಇರಲಿಲ್ಲ, ಬದಲಾಗಿ ಗೋವಾದ ಮುಖ್ಯಮಂತ್ರಿ ಇದ್ರು. ಸೊ ಅಲ್ಲಿಗೆ ರಾಜ್ಯದ ನಾಯಕರನ್ನ ದೂರ ಇಟ್ಟು, ರಾಜ್ಯದ ಬಿಜೆಪಿ ನಾಯಕರನ್ನ ದೂರ ಇಟ್ಟೆ ಈ ಮೈತ್ರಿ ಮಾತುಕತೆಯಾಗಿದೆ. ಮುಂದಕ್ಕೆ ಮೀಟಿಂಗ್ ಆಗತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ರಾಜ್ಯದ ನಾಯಕರ ಜೊತೆಗೆ ಮಾತನಾಡೋದಕ್ಕಿದೆ ಅಂತ ಹೇಳಿದ್ದಾರೆ. ಆದರೆ ನಿರ್ಧಾರ ತೆಗೆದುಕೊಂಡ ನಂತರ ಚರ್ಚೆ. ಸೊ ಅಲ್ಲಿಗೆ ಕ್ಲಿಯರ್ JDS ಮತ್ತು ಬಿಜೆಪಿಯ ಮೈತ್ರಿ. ಇನ್ನು ಇದೆಲ್ಲದರ ಮಧ್ಯೆ ನ್ಯೂಸ್ ಫಸ್ಟ್ಗೆ ಒಂದಿಷ್ಟು ಡೀಟೇಲ್ ಲಭ್ಯ ಆಗ್ತಾ ಇದೆ ಈ ಮೈತ್ರಿಗೆ ಸಂಬಂಧಿಸಿದಂತೆ. ದೋಸ್ತಿ ಫಾರ್ಮುಲಾ ಯಾವ ರೀತಿ ಇರುತ್ತೆ, ಯಾವ ರೀತಿ ಸೀಟ್ ಶೇರಿಂಗ್ ಆಗುತ್ತೆ, ಅದಕ್ಕೆ ಸಂಬಂಧಿಸಿದಂಥ ಡೀಟೇಲ್ ಬರ್ತಾ ಇದೆ. ನೋಡೋಣ ದೋಸ್ತಿ ಫಾರ್ಮುಲಾ ಯಾವ ರೀತಿ ವರ್ಕೌಟ್ ಆಗುತ್ತೆ. ದೆಹಲಿಯಲ್ಲೇ ಈಗಾಗಲೇ ಫಿಕ್ಸ್ ಆಗ್ತಾ ಇದೆ ದೋಸ್ತಿ ಫಾರ್ಮುಲಾ. ಒಂದು ಹಂತದ ಚರ್ಚೆಯೂ ಕೂಡ ದೋಸ್ತಿ ಫಾರ್ಮುಲಾಕ್ಕೆ ಸಂಬಂಧಿಸಿದಂತಾಗಿದೆ. ಅಂದರೆ ಯಾವುದೇ ಒಂದು ಪಕ್ಷ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತಾದಾಗ ಕೊಡುಕೊಳ್ಳುವಿಕೆಯ ವ್ಯವಹಾರ ನಡೀಲೇಬೇಕಾಗತ್ತೆ ಎರಡೂ ಪಕ್ಷದ ಹಿತದೃಷ್ಟಿಯಿಂದ. ಸೊ ಆ ಫಾರ್ಮುಲಾ ರೆಡಿ ಆಗಿದೆ. ಸೀಟ್ ಶೇರಿಂಗ್ ಬಗ್ಗೆ ಮಾತುಕತೆಯಾಗಿದೆ. ಹಂಚಿಕೆಯ ಲೆಕ್ಕಾಚಾರ ಯಾವ ರೀತಿ ಅನ್ನೋದರ ಬಗ್ಗೆಯೂ ಕೂಡ ಉಭಯ ನಾಯಕರ ಮಧ್ಯೆ ಚರ್ಚೆಯಾಗಿದೆ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥ ಮಾಹಿತಿಯ ಪ್ರಕಾರ ಬಿಜೆಪಿ 24 ಸೀಟನ್ನು ಕೇಳಿದೆ. 4 ಕ್ಷೇತ್ರವನ್ನು JDSಗೆ ಬಿಟ್ಟು ಕೊಡೋದಕ್ಕೆ ಒಪ್ಪಿಗೆಯನ್ನು ಬಿಜೆಪಿ ಸೂಚಿಸಿದೆ ಈ ಹಂತದಲ್ಲಿ. ಅಂದರೆ ತೀರಾ ಆರಂಭದ ಹಂತದಲ್ಲಿ 4 ಸೀಟ್ ನಾವು ಬಿಟ್ಟು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಬಿಜೆಪಿ ಹೇಳಿದೆ. ಆದರೆ JDS ಹೆಚ್ಚುವರಿ 2 ಸೀಟಿಗೆ ಬೇಡಿಕೆ ಇಟ್ಟಿದೆ. 6 ಕ್ಷೇತ್ರ ನಮ್ಗೆ ಕೊಡಿ ಅಂತ JDSನ ನಾಯಕರು ಕೇಳ್ಕೊಳ್ತಾ ಇದ್ದಾರೆ. 6 ನಮಗೆ, ಉಳಿದ ಕ್ಷೇತ್ರಗಳು ನಿಮಗೆ ಅನ್ನೋ ಲೆಕ್ಕಾಚಾರ. ಕೊನೆಗೆ ಸರ್ವೆ ಮೂಲಕ ಯಾರು ಯಾವ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋದನ್ನು ಸರ್ವೆ ಮಾಡೋ ಮುಖಾಂತರ ಕ್ಷೇತ್ರಗಳ ಹಂಚಿಕೆಯ ಬಗ್ಗೆ ಪ್ರಾಥಮಿಕ ಚರ್ಚೆಯೂ ಕೂಡ ನಡೆದು ಹೋಗಿದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 24 ಬಿಜೆಪಿ ಫಾರ್ಮುಲಾ, 6-22 ಜಾತ್ಯತೀತ ಜನತಾದಳದ ಫಾರ್ಮುಲಾ. ಸಾಮಾನ್ಯವಾಗಿ ಎರಡು ಪಕ್ಷಗಳ ಮಧ್ಯೆ ಮೈತ್ರಿ ಆದಾಗ ಈ ಬಾರ್ಗೇನಿಂಗ್ ನಡೆಯುತ್ತೆ, ಈ ಚರ್ಚೆಗಳು ನಡೆಯುತ್ತೆ. ಈ ಬಾರ್ಗೇನಿಂಗ್ ಟೇಬಲ್ ಅಲ್ಲಿ ಇನ್ನಷ್ಟು ಚರ್ಚೆಗಳಾಗೋದಕ್ಕಿದೆ. ಯಾವ ಕ್ಷೇತ್ರ ನಮಗೆ ಬೇಕು, ಯಾವ ಕ್ಷೇತ್ರ ನಮಗೆ ಕೊಟ್ಟರೆ ಏನು ಅನುಕೂಲ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನೋದು ಖಚಿತ ಆಗಿದೆ. ಆದರೆ ಪ್ರಾಥಮಿಕವಾಗಿ 24-4 ಬಿಜೆಪಿ ಒಪ್ಪಿಕೊಂಡಿರೋದು, 22-6 ಜಾತ್ಯತೀತ ಜನತಾದಳ ಬಯಸ್ತಾ ಇರೋದು. ಇದಿಷ್ಟು ಈ ದೋಸ್ತಿ ಫಾರ್ಮುಲಾಗೆ ಸಂಬಂಧಿಸಿದಂತೆ ಅಥವಾ ಸೀಟ್ ಶೇರಿಂಗ್ಗೆ ಸಂಬಂಧಿಸಿದಂಥ ಲೆಕ್ಕಾಚಾರ. ನೆಕ್ಸ್ಟು ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು. ಅದು ಬಿಜೆಪಿಗೆ ಏನು ಲಾಭ ಆಗುತ್ತೆ ಈ ಮೈತ್ರಿಯಿಂದ. ಆ ಡೀಟೇಲ್ ನೋಡ್ತಾ ಹೋಗೋಣ ಒಂದೊಂದಾಗೆ. ಏನು ಬಿಜೆಪಿ ಲಾಭ ಏನು? ಫೋಟೋ ಫಿನಿಶ್ ರಿಸಲ್ಟ್ ಬರುವ ಕಡೆಗೆ ಬಿಜೆಪಿಗೆ ಹೆಚ್ಚು ಲಾಭವಾಗಬಹುದು ಅನ್ನೋ ನಿರೀಕ್ಷೆ. ಫೋಟೋ ಫಿನಿಶ್ ಅಂತಂದರೆ ನಾನೊಂದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. 3,000 ಓಟು, 5,000 ಓಟು, ಲೋಕಸಭೆ ಆಗಿರೋದ್ರಿಂದ 10,000, 15,000 ಈ ಅಂತರದಲ್ಲಿ ಗೆಲ್ಲುವಂಥ ಕ್ಷೇತ್ರಗಳು ಬಹಳ ಇದ್ದಾವೆ. ಕಳೆದ ಬಾರಿ ಇರಲಿಲ್ಲ ಅದು 19 ಎಲೆಕ್ಷನಲ್ಲಿ. ಈ ಬಾರಿ ಬರಬಹುದು ಆ ರೀತಿಯ ಪರಿಸ್ಥಿತಿ. ಸೊ ಅಂಥ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಜಾತ್ಯತೀತ ಜನತಾದಳದಿಂದ ಲಾಭ ಇದೆ. ಅಂದರೆ JDSನಂತೂ ಒಂದು 10-12 ಸಾವಿರ ಓಟು ಬಿಜೆಪಿಗೆ ಬಂದು ಬಿಟ್ರೆ ಫೋಟೋ ಫಿನಿಶ್ ರಿಸಲ್ಟ್ ಬರುವಂಥ ಕ್ಷೇತ್ರಗಳು ಬಿಜೆಪಿಯ ತೆಕ್ಕೆಗೆ ಜಾರತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಎರಡನೆಯದು ಜಾತಿ ಅಂತ ಬಂದಾಗ ಜಾತ್ಯತೀತ ಜನತಾದಳ ಒಕ್ಕಲಿಗ ಓಟು ದೊಡ್ಡ ಪ್ರಮಾಣದಲ್ಲಿ ಜಾತ್ಯತೀತ ಜನತಾದಳಕ್ಕೆ ಚಲಾವಣೆ ಆಗುತ್ತೆ. ಬಿಜೆಪಿಗೆ ಸಾಂಪ್ರದಾಯಿಕವಾಗಿ ಲಿಂಗಾಯತರು ಬೆಂಬಲಿಸ್ತಾರೆ. ಒಕ್ಕಲಿಗ ಪ್ಲಸ್ ಲಿಂಗಾಯತ ಸಮೀಕರಣ
ಬಹಳ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ ಕರ್ನಾಟಕದ ರಾಜಕಾರಣಕ್ಕೆ ನಾವು ಹೇಳೋದಿದ್ರೆ, ಒಕ್ಕಲಿಗರು ಲಿಂಗಾಯತರು ಒಟ್ಟಾಗಿ ಬಂದ್ರೆ ಆ ಪಕ್ಷ ದೊಡ್ಡ ಮಟ್ಟದ ಸೀಟ್ಗಳನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಬಿಕಾಸ್ ಎರಡು ಡಾಮಿನೇಟಿಂಗ್ ಕಮ್ಯುನಿಟೀಸ್ ಮತ್ತು ಪಾಪ್ಯುಲೇಷನ್ಗೆ ಬಂದಾಗ ಅಥವಾ ಮತದಾರರ ಸಂಖ್ಯೆಗೆ ಬಂದಾಗ ಎರಡು ದೊಡ್ಡ ಸಮುದಾಯಗಳಾಗಿರೋದ್ರಿಂದ ಎರಡು ಒಟ್ಟಿಗೆ ಆದರೆ ಅದರಿಂದಾಗಿ ದೊಡ್ಡ ಮಟ್ಟದ ಲಾಭ ಆಗತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ನೆಕ್ಸ್ಟ್ ನಾವು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ರೀಜನ್ಗೆ ಹೋದರೆ, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಲಾಭ ಆಗತ್ತೆ, ಅನುಕೂಲ ಆಗತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಇದೆ. ಹಳೆ ಮೈಸೂರಲ್ಲಿ JDSನ ಬೇರುಗಳು ಗಟ್ಟಿ ಇದ್ದಾವೆ, ಆ ಕಾರಣಕ್ಕಾಗಿ ಅಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲ ಕ್ಷೇತ್ರಗಳಲ್ಲಿ JDSಗೆ ಅಸ್ತಿತ್ವ ಇದೆ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ರಾಯಚೂರಲ್ಲಿ ಒಂದು ಸ್ವಲ್ಪ ಅಸ್ತಿತ್ವ ಇದೆ, ಇನ್ನೊಂದಿಷ್ಟು ಜಿಲ್ಲೆಗಳಲ್ಲಿ ಅಸ್ತಿತ್ವ ಇದೆ. ಸೊ ಅಲ್ಲೂ ಕೂಡ ಬಿಜೆಪಿಗೆ ಲಾಭ ಆಗತ್ತೆ. ಅಂದ್ರೆ JDSಗೆ ಸಿಂಗಲ್ ಆಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಬಿಜೆಪಿ ಮತ್ತು JDS ಒಂದಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಇನ್ನು ಮಧ್ಯ ಕರ್ನಾಟಕ, ನಮ್ಮ ಶಿವಮೊಗ್ಗ, ಚಿತ್ರದುರ್ಗ ಈ ಭಾಗ, ಇಲ್ಲೂ ಕೂಡ JDSಗೆ ಒಂದಿಷ್ಟು ಓಟುಗಳಿದ್ದಾವೆ ಅಥವಾ JDSನ ಕ್ಯಾಡರ್ ಇದೆ ಅಲ್ಲಿ, ಆ ಲಾಭ ನಮಗಾಗತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಕಿತ್ತೂರು ಕರ್ನಾಟಕ ಹಿಂದಿನಿಂದಲೂ ಕೂಡ ಬಿಜೆಪಿಯ ಭದ್ರಕೋಟೆ. ನಾನು ಲೋಕಸಭಾ ಎಲೆಕ್ಷನ್ನ ಅಂಕಿಅಂಶವನ್ನಷ್ಟೇ ಹೇಳ್ತಾ ಇದ್ದೀನಿ. ಕಿತ್ತೂರು ಕರ್ನಾಟಕ, ಸೊ ಅಲ್ಲಿ ಬಿಜೆಪಿಗೆ JDSನಿಂದ ದೊಡ್ಡ ಲಾಭ ಆಗ್ಲಿಕ್ಕಿಲ್ಲ. ಕಾರಣ ನಾನು 2014ರ ಅಂಕಿಅಂಶವನ್ನೇ ಕೋಟ್ ಮಾಡೋದು ಅಂತಾದರೆ, ಬೆಳಗಾವಿಯಲ್ಲಿ JDS 2014ರಲ್ಲಿ ಗಳಿಸಿದ್ದು ಕೇವಲ 4,000-5,000 ಓಟು. ಸೊ ಅದರಿಂದ ಬಿಜೆಪಿಗೆ ಏನು ದೊಡ್ಡ ಲಾಭ ಇಲ್ಲ. ಕರಾವಳಿಯಲ್ಲಂತೂ, ಕರಾವಳಿ ಎರಡು ಕ್ಷೇತ್ರ, ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ, ಇಲ್ಲೂ ಕೂಡ JDS ಹೆಚ್ಚು ಬಲ ಇಲ್ಲ. ಆ ಕಾರಣಕ್ಕಾಗಿ ಕರಾವಳಿಯಲ್ಲಿ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ JDSನಿಂದ ಬಿಜೆಪಿಗೆ ಅಂತ ದೊಡ್ಡ ಲಾಭ ಆಗ್ಲಿಕ್ಕಿಲ್ಲ. ಬಟ್ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು ಮತ್ತು ಹಳೆ ಮೈಸೂರು ಈ ಭಾಗ JDSನಿಂದ ಬಿಜೆಪಿಗೆ ಲಾಭ ಆಗತ್ತೆ. ಇನ್ನು ಜಾತ್ಯತೀತ ಜನತಾದಳಕ್ಕೆ ಏನು ಲಾಭ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಲೆಕ್ಕಾಚಾರ. JDSಗೆ ಏನು ಲಾಭ ಆಗುತ್ತೆ, ಡೀಟೇಲ್ ನೋಡೋಣ. ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. JDSಗೆ ಏನು ಲಾಭ ಅಂತ ನೋಡ್ತಾ ಹೋದರೆ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಏನಿದೆ, 2023ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಸ್ಕೋರ್ ಮಾಡಿದೆ. ತನ್ನ ವೋಟ್ ಶೇರಿಂಗ್ ಏನಿದೆ ಅದನ್ನು ಜಾಸ್ತಿ ಮಾಡಿಕೊಂಡಿದೆ. ಶೇಕಡವಾರು ಮತವನ್ನು ಪಡ್ಕೊಳ್ಳೋದು ಕಾಂಗ್ರೆಸ್ನ ವೋಟ್ ಶೇರಿಂಗ್ ಜಾಸ್ತಿ ಇದೆ. ಅಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯಕ್ಕೆ ಬಿಜೆಪಿಯನ್ನು ಬಳಸಿ ಬ್ರೇಕ್ ಹಾಕಬಹುದು. ಇದು ಜಾತ್ಯತೀತ ಜನತಾದಳದ ಲೆಕ್ಕಾಚಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ DKC ಆರ್ಭಟಕ್ಕೆ ಬಿಜೆಪಿ ಮೂಲಕ ಸ್ಪೀಡ್ ಬ್ರೇಕರ್ ಹಾಕಬಹುದು. ಹಳೆ ಮೈಸೂರು ಭಾಗ JDSನ ಪಾಲಿಗೆ ಅತ್ಯಂತ ನಿರ್ಣಾಯಕ. ಆ ಕಾರಣಕ್ಕಾಗಿ ಅಲ್ಲಿ DK ಶಿವಕುಮಾರ್ ಅವರ ಆರ್ಭಟಕ್ಕೆ ಬ್ರೇಕ್ ಹಾಕಲೇಬೇಕಿದೆ. JDS ಬೆಳಿಬೇಕು ಅಥವಾ JDS ಉಳಿಬೇಕು ಅಂತಾದರೆ, ಆ ಕಾರಣಕ್ಕಾಗಿ DKCಗೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿ ಸ್ಪೀಡ್ ಬ್ರೇಕರ್ ಆಗುತ್ತೆ. ಇನ್ನು ಬಿಜೆಪಿಯ ರಾಷ್ಟ್ರೀಯವಾದದ ಸಿದ್ಧಾಂತ, ಇದು JDSಗೆ ಲಾಭ ತಂದು ಕೊಡೋದು ಒಂದು ಲೆಕ್ಕಾಚಾರ ಇದೆ. ಬಿಜೆಪಿಯ ನ್ಯಾಷನಲಿಸಮ್ ಅಥವಾ ರಾಷ್ಟ್ರೀಯವಾದದ ಸಿದ್ಧಾಂತ ಏನಿದೆ, ಇದು JDSಗೂ ಅನುಕೂಲ ಮಾಡಿಕೊಡಬಹುದು ಅನ್ನೋ ಲೆಕ್ಕಾಚಾರ. ಯಾಕೆಂತಂದರೆ ಕರ್ನಾಟಕದ ಮತದಾರರು ವಿಧಾನಸಭೆಗೆ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ಲೋಕಸಭೆಗೆ ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಲೋಕಸಭೆಯಲ್ಲಿ ನಾವು ಕರ್ನಾಟಕದ ಜನ ಲಾರ್ಜೆಸ್ಟ್ ಇಂಟ್ರೆಸ್ಟು ಅಂತ, ಅಂದರೆ ದೇಶದ ಹಿತದೃಷ್ಟಿ ಅಂತ ಇಟ್ಕೊಂಡು ವೋಟ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಬಿಜೆಪಿಯ ರಾಷ್ಟ್ರೀಯವಾದ JDSಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಲೆಕ್ಕಾಚಾರ. ನೆಕ್ಸ್ಟ್, ಒಕ್ಕಲಿಗ ಮತ ಬ್ಯಾಂಕನ್ನು ಗಟ್ಟಿಗೊಳಿಸೋದಕ್ಕೂ ಕೂಡ ಬಿಜೆಪಿ ಜೊತೆಗಿನ ಮೈತ್ರಿ ಅನುಕೂಲವಾಗಬಹುದು. ಅಗೇನ್ ಇಲ್ಲಿ DK ಶಿವಕುಮಾರ್ ಬರ್ತಾರೆ. ಕಾರಣ ಕುಮಾರಸ್ವಾಮಿ ಅವರಿಗೆ ಪರ್ಯಾಯ ನಾಯಕತ್ವದ ರೀತಿಯಲ್ಲಿ DK ಶಿವಕುಮಾರ್ ಬೆಳೀತಾ ಇದ್ದಾರೆ ಈ ರೀಜನಲ್ಲಿ, ಹಳೆ ಮೈಸೂರು ರೀಜನಲ್ಲಿ. ಸೊ ಅದಕ್ಕೆ ಬ್ರೇಕ್ ಹಾಕಬಹುದು, ಬಿಜೆಪಿಯ ಸಹಾಯ ಸಿಕ್ಕಿದರೆ ಅನ್ನೋ ಲೆಕ್ಕಾಚಾರ. ನೆಕ್ಸ್ಟ್ ಮತ್ತೊಂದು ವಿಚಾರ, ಮೋದಿ ವರ್ಚಸ್ಸು. ಅದನ್ನು ಯಾರೇ ಅಲ್ಲಗೆಳೆದರೂ ಕೂಡ ಮೋದಿ ವರ್ಚಸ್ಸು ಅನ್ನೋದು ಲೋಕಸಭಾ ಎಲೆಕ್ಷನ್ನಲ್ಲಿ ವರ್ಕೌಟ್ ಆಗೇ ಆಗುತ್ತೆ. ಮೋದಿ ಅವರ ಜನಪ್ರಿಯತೆ ಏನಿದೆ ಅದು ಯಾವುದೇ ಪಕ್ಷಕ್ಕಾದರೂ ಲಾಭ ತಂದು ಕೊಡುತ್ತೆ. ಆ ಜನಪ್ರಿಯತೆಯ ಲಾಭ JDSಗೆ ಸಹಜವಾಗಿ ಆಗತ್ತೆ ಅನ್ನೋದು JDSನ ಲೆಕ್ಕಾಚಾರ. ಇದಕ್ಕೆ ಒಂದಿಷ್ಟು ಕಾರಣಗಳು ಅಥವಾ ಒಂದಿಷ್ಟು ಉದಾಹರಣೆಗಳನ್ನು ನಾವು ಉಲ್ಲೇಖಿಸಬಹುದು. ಬಿಹಾರ 2019 JDU ಹೆಚ್ಚು ಸ್ಕೋರ್ ಮಾಡ್ತು ಬಿಕಾಸ್ ಆಫ್ ಬಿಜೆಪಿ. ಶಿವಸೇನೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ಸ್ಕೋರ್ ಮಾಡ್ತು ಬಿಕಾಸ್ ಆಫ್ ಬಿಜೆಪಿ. ಉತ್ತರ ಪ್ರದೇಶದಲ್ಲಿ ಅಪ್ನಾದಳ್ ಸ್ಪರ್ಧಿಸಿದ ಎಲ್ಲ ಕ್ಷೇತ್ರಗಳನ್ನು ಗೆಲ್ತು ಬಿಕಾಸ್ ಆಫ್ ಬಿಜೆಪಿ.
ಸೊ ಆ ಲೆಕ್ಕಾಚಾರ JDSನದ್ದು ಕೂಡ. ಅವರಿಗೆ ಆಗಿರುವಂಥ ಲಾಭ ನಮಗೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಜಾತ್ಯತೀತ ಜನತಾದಳ ಇದೆ. ಉತ್ತರ ಭಾರತದ ಒಂದಿಷ್ಟು ರಾಜ್ಯಗಳಲ್ಲಿ BJPಯನ್ನ ಅಲ್ಲಿನ ಸ್ಥಳೀಯ ಪಕ್ಷಗಳು ಅಪ್ಪಿಕೊಂಡ ಕಾರಣಕ್ಕಾಗಿ ಆ ಪಕ್ಷಗಳಿಗೆ ಲಾಭ ಆಗಿದೆ ಕಳೆದ ಎಲೆಕ್ಷನ್ನಲ್ಲಿ, 19ರ ಎಲೆಕ್ಷನ್ನಲ್ಲಿ. ಸೊ ಅದೇ ಲಾಭ ನಮಗೂ ಆಗತ್ತೆ ಅನ್ನೋದು JDSನ ಲೆಕ್ಕಾಚಾರ. ನಾವು ಈಗಾಗಲೇ ದೋಸ್ತಿಯ ಕಾರಣಕ್ಕಾಗಿ BJP ಮತ್ತು JDSಗೆ ಆಗಬಹುದಾದಂಥ ಲಾಭ ಏನು ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟು ಯಾವ ಕ್ಷೇತ್ರದ ಮೇಲೆ ಈ ದೋಸ್ತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರದ ಮೇಲೆ ಈ ದೋಸ್ತಿಯ ನೇರ ಪರಿಣಾಮ ಬೀಳುವಂತ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಆ ಕ್ಷೇತ್ರಗಳು ಯಾವುದು ಮತ್ತು ಅಂಕಿಅಂಶ ಏನು ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಅಂದ್ರೆ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತ ಅಂಕಿಅಂಶ ಯಾವುದು ಅಂತಂದ್ರೆ 2023ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಆ ಲೋಕಸಭಾ ಸೆಗ್ಮೆಂಟ್, ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚಲಾವಣೆಯಾಗಿರುವಂಥ ಮತಗಳು ಏನಿದಾವೆ ಅದರ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ಪಾರ್ಟಿ ಎಷ್ಟು ಓಟನ್ನ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಪಡ್ಕೊಂಡಿತ್ತು ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇದಾಗಿ ಯಾವ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮೊದಲ ಕ್ಷೇತ್ರ ಇರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಇಲ್ಲಿ ಯಾಕೆ ಪರಿಣಾಮ ಬೀರುತ್ತೆ ಅಂತಂದ್ರೆ ಈ ನಂಬರ್ಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. BJP 44.70% ಮತವನ್ನ 2023ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಪಡ್ಕೊಂಡಿದೆ. ಪ್ಲಸ್ JDS 14.90, ಎರಡೂ ಸೇರಿಸಿದ್ರೆ 59.60% ಮತಗಳಾಯಿತು. ಸೊ ಅಲ್ಲಿಗೆ ಕಾಂಗ್ರೆಸ್ಗೆ ಬೆಂಗಳೂರು ನಾರ್ತ್ ಪ್ರಾಬ್ಲಮ್ ಕೊಡಬಹುದು. ಒಂದು ನಾನು ಆ್ಯಡ್ ಮಾಡ್ತೀನಿ, ರಾಜಕೀಯದಲ್ಲಿ ಯಾವತ್ತೂ ಕೂಡ 2+2 4 ಆಗಬೇಕು ಅಂತಿಲ್ಲ. 4 ಆಗಬಹುದು, 5 ಆಗಬಹುದು, 3 ಆಗಬಹುದು. ಸೊ ಈ ರೀತಿಯ ಲೆಕ್ಕಾಚಾರ. ಬಟ್ ಅಂಕಿಅಂಶಗಳು ಈ ರೀತಿ ಇದಾವೆ. JDSನ ಓಟು ಕಂಪ್ಲೀಟ್ ಆಗಿ BJPಗೆ ಬಂದ್ರೆ ಬೆಂಗಳೂರು ನಾರ್ತ್ ಅಲ್ಲಿ BJPಯನ್ನು ಅಥವಾ JDS ಅನ್ನ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇನ್ನೊಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ DK ಸುರೇಶ್ ಪ್ರತಿನಿಧಿಸುವಂತ ಕ್ಷೇತ್ರ. ಈ ಕ್ಷೇತ್ರದ ನಂಬರ್ಸ್ ಅನ್ನು ನಾವು ನೋಡಿದ್ರೆ BJPಗೆ 33% ಓಟು 2023ರಲ್ಲಿ, JDSದು 19% ಚಿಲ್ಲರೆ ಓಟು, ಎರಡು ಸೇರಿದ್ರೆ 52% ಆಯಿತು. ಯಾಕೆ ಅಂತಂದ್ರೆ ಬೆಂಗಳೂರಿನ ವ್ಯಾಪ್ತಿಗೆ ಬರುವಂಥ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳೇನಿದಾವೆ, ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ, ಇಲ್ಲಿ BJP ಸ್ಟ್ರಾಂಗ್ ಇದೆ. ಆ ಕಡೆ ರಾಮನಗರ ಭಾಗದಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ JDS ಸ್ಟ್ರಾಂಗ್ ಇದೆ. ಎರಡೂ ಸೇರಿದ್ರೆ ಅಥವಾ ಎರಡೂ ಮತಗಳು ಒಂದಾದ್ರೆ ಬೆಂಗಳೂರು ಗ್ರಾಮಾಂತರ ಕೂಡ ಕಾಂಗ್ರೆಸ್ನ ಪಾಲಿಗೆ ಸಮಸ್ಯೆಯಾಗಬಹುದಾದಂಥ ಕ್ಷೇತ್ರ. ನೆಕ್ಸ್ಟ್ ಇನ್ನೊಂದು ಕ್ಷೇತ್ರ ಅದು ನಮ್ಮ ಕಲ್ಯಾಣ ಕರ್ನಾಟಕದ ಬೀದರ್ನ ಅಂಕಿಅಂಶವನ್ನು ಒಮ್ಮೆ ನೋಡಿಬಿಡೋಣ. ಬೀದರ್ ಈಗಾಗಲೇ BJP ಇರುವಂಥ ಕ್ಷೇತ್ರ. ಕೂಬಾ ಅಲ್ಲಿನ MP BJP 40% ಓಟು ಪಡ್ಕೊಂಡಿದೆ 23ರಲ್ಲಿ. ಮೊನ್ನೆ JDS 9%, 9.70% ಓಟ್ ಪಡ್ಕೊಂಡಿದೆ. ಟೋಟಲ್ ಅಂತ ನಾವು ನೋಡಿದರೆ 50% ಆಯಿತು. ಸೊ ಬೀದರ್ರಲ್ಲೂ ಕೂಡ ಈ ಸಮೀಕರಣ ವರ್ಕೌಟ್ ಆದರೆ ಸಮಸ್ಯೆ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ಕ್ಷೇತ್ರ ಅದು ವಿಜಯಪುರದಲ್ಲಿ ಸದ್ಯ BJPನೇ ಇದೆ. ಜಿಗಜಿಣಗಿಯವರು ಅಲ್ಲಿನ MP. BJP 36.80 ಓಟ್ ಶೇರ್ ಪಡ್ಕೊಂಡಿದೆ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ. JDS 15.10. JDS ಒಂದು ಸ್ವಲ್ಪ ಅಸ್ತಿತ್ವ ಇದೆ ವಿಜಯಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಒಟ್ಟು ಸೇರಿದ 51%, 52% ಹತ್ರ. ಸೊ ಇಲ್ಲೂ ಕೂಡ ಕಾಂಗ್ರೆಸ್ಗೆ ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಇನ್ನೊಂದು ಕ್ಷೇತ್ರ ಅದು ಚಿಕ್ಕಬಳ್ಳಾಪುರ. ಹೇಳಿ ಕೇಳಿ ಜಾತ್ಯತೀತ ಜನತಾದಳ ಒಂದಿಷ್ಟು ಸ್ಕೋರ್ ಮಾಡುವಂತ ಲೋಕಸಭಾ ಸೆಗ್ಮೆಂಟ್ ಚಿಕ್ಕಬಳ್ಳಾಪುರ. ಹಿಂದೊಮ್ಮೆ ಅಲ್ಲಿ ಕುಮಾರಸ್ವಾಮಿ ಅವರೇ ಕಂಟೆಸ್ಟ್ ಮಾಡಿದ್ರು, ನಿಮಗೆ ನೆನಪಿದೆ. ವೀರಪ್ಪ ಮೊಯ್ಲಿ ಅವರು MP ಆದರೂ ಕುಮಾರಸ್ವಾಮಿ ಅವರು ಸೋತರು. ಇಲ್ಲಿ BJP ಜೊತೆ ಚಿಕ್ಕಬಳ್ಳಾಪುರದಲ್ಲಿ JDS ಒಂದಾದ್ರೆ ಕಾಂಗ್ರೆಸ್ಗೆ ಪ್ರಾಬ್ಲಮ್ ಆಗಿದೆ. ಬಿಕಾಸ್ ಈ ನಂಬರು 34.60, 15.10, 49% ವೋಟ್ ಆಯಿತು. ಚಿಕ್ಕಬಳ್ಳಾಪುರದಲ್ಲಿ BN ಬಚ್ಚೇಗೌಡ MP ಅವರು ಈಗಾಗಲೇ ರಿಟೈರ್ಡ್ ತೆಗೆದುಕೊಂಡಿದ್ದಾರೆ, ನಾನು ಕಂಟೆಸ್ಟ್ ಮಾಡಲ್ಲ ಅಂತ. ಸೊ ಯಾರು ಡಾಕ್ಟರ್ ಸುಧಾಕರ್ ಅವರ ಹೆಸರು ಓಡಾಡ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಇಲ್ಲೂ ಕೂಡ ಚಿಕ್ಕಬಳ್ಳಾಪುರ ಕೂಡ ಕಾಂಗ್ರೆಸ್ನ ಪಾಲಿಗೆ ಸಮಸ್ಯೆಯಾಗಬಹುದಾದಂಥ ಲೋಕಸಭಾ ಕ್ಷೇತ್ರ. ನೆಕ್ಸ್ಟ್ ಕಲಬುರಗಿ ಲೋಕಸಭಾ ಕ್ಷೇತ್ರ. ಕಲಬುರಗಿ ಕಳೆದ ಬಾರಿ ಖರ್ಗೆ ಅವರು ಸೋತಂತ ಲೋಕಸಭಾ ಕ್ಷೇತ್ರ. ಜಾಧವ್ ಅವರು ಗೆದ್ರು. ಉಮೇಶ್ ಜಾಧವ್ ಅವರು ಗೆದ್ದಂತ ಕ್ಷೇತ್ರದ ಲೆಕ್ಕಾಚಾರ ಒಮ್ಮೆ ನೋಡ್ಬಿಡೋಣ. 32+13 45% ಆಯಿತು. ಕಾಂಗ್ರೆಸ್ನ ವೋಟ್ ಶೇರ್ ಕಡಿಮೆ ಇದೆ. ಒಂದು ಸ್ವಲ್ಪ ಬೆವರು ಹರಿಸಿದ್ರೆ ಕಲಬುರಗಿಯಲ್ಲೂ ಕೂಡ BJP JDS
ಮೈತ್ರಿ ಮಿರಾಕಲ್ ಅನ್ನ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ನೆಕ್ಸ್ಟ್ ಹಾಸನ ಲೋಕಸಭಾ ಕ್ಷೇತ್ರ ಪ್ರಜ್ವಲ್ ರೇವಣ್ಣ. ಸೊ ಇಲ್ಲಿ JDS ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಬಿಜೆಪಿಯ ಒಂದಿಷ್ಟು ವೋಟ್ ಶೇರು ಸೇರ್ಕೊಂಡ್ರೆ ಇಬ್ರು ಶಾಸಕರು ಇರೋದ್ರಿಂದ 59% ಆಯಿತು. ಸೊ ಅಲ್ಲಿಗೆ ಹಾಸನದಲ್ಲೂ ಕೂಡ ಕಾಂಗ್ರೆಸ್ ಏನೂ ಮಾಡೋಕ್ಕಾಗದಂಥ ಸ್ಥಿತಿ ಬರಬಹುದು. ಈ ಎರಡು ಓಟುಗಳು ಒಂದಾದರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಎಷ್ಟೋ ಸಂದರ್ಭದಲ್ಲಿ ದೂರ ಆಗಬಹುದು. ಒಂದಾದರೆ ಅನ್ನೋ ಲೆಕ್ಕಾಚಾರದ ಮೇಲೆ ಈ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇರೋದು. ಕೋಲಾರ ಮೀಸಲು ಕ್ಷೇತ್ರ. ಇಲ್ಲಿ ಬಿಜೆಪಿ 13% ವೋಟ್ ಪಡ್ಕೊಂಡಿದೆ ಈ ಎಲೆಕ್ಷನ್ನಲ್ಲಿ. JDS 33% ವೋಟ್ ಪಡ್ಕೊಂಡಿದೆ. ಎರಡೂ ಸೇರಿದರೆ 47% ಆಯಿತು. 47% ವೋಟ್ ಪಡ್ಕೊಂಡ್ರೆ ಕೋಲಾರ ಕೂಡ ಕಾಂಗ್ರೆಸ್ಗೆ ಸಮಸ್ಯೆಯಾಗುವಂಥ ಲೋಕಸಭಾ ಕ್ಷೇತ್ರ. ನೆಕ್ಸ್ಟ್ ಇನ್ನೊಂದು ಇದೇ ಪಟ್ಟಿಯಲ್ಲಿ ಬರೋದು ಮಂಡ್ಯದ ಲೆಕ್ಕಾಚಾರ ನೋಡ್ತಾ ಇದ್ದೀರಿ. ಬಿಜೆಪಿ ಈ ವಿಧಾನಸಭಾ ಎಲೆಕ್ಷನ್ನಲ್ಲಿ 12% ವೋಟ್ ಪಡ್ಕೊಂಡಿದೆ. JDS 38%, ಒಟ್ಟು ಸೇರಿದರೆ 50% ಆಯಿತು. ಸೊ ಮಂಡ್ಯದಲ್ಲಿ ಒಂದು ಸಮಸ್ಯೆ JDS ಮತ್ತು ಬಿಜೆಪಿ ಮೈತ್ರಿಗಿರೋದು, ಯಾರು ಕ್ಯಾಂಡಿಡೇಟು ಅನ್ನೋದು ಸುಮಲತಾ ಅಂಬರೀಶ್ ಸಿಟ್ಟಿಂಗ್ MP ಆಗಿರೋದ್ರಿಂದ. ಸೊ ಅಲ್ಲೊಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮನ್ನು ಸರಿ ಮಾಡಿಕೊಂಡ್ರೆ ಮಂಡ್ಯಲ್ಲೂ ಕೂಡ ಈ ಮೈತ್ರಿಗೆ ಒಂದಿಷ್ಟು ಹೆಲ್ಪ್ ಆಗುತ್ತೆ. ಮೈಸೂರು ಅಗೈನ್ ಬಿಜೆಪಿ 29%, JDS 19% ವೋಟ್ ಪಡ್ಕೊಂಡಿದೆ. ವಿಧಾನಸಭೆಯಲ್ಲಿ 48% ಆಯಿತು. ಪ್ರತಾಪ್ ಸಿಂಹ ಅವರಿಗೆ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಈ ಕ್ಷೇತ್ರದಲ್ಲೂ ಕೂಡ. ನೆಕ್ಸ್ಟ್ ರಾಯಚೂರಲ್ಲಿ ಜಾತ್ಯತೀತ ಜನತಾದಳ ತನ್ನ ಅಸ್ತಿತ್ವವನ್ನು ಒಂದಿಷ್ಟು ಕ್ಷೇತ್ರಗಳಲ್ಲಿ ಉಳಿಸ್ಕೊಂಡಿದೆ. ಅದೇ ಕಾರಣಕ್ಕಾಗಿ ರಾಯಚೂರನ್ನು JDS ಕೇಳ್ತಾ ಇದೆ, ನಮ್ಗೆ ಬಿಟ್ಟು ಕೊಡಿ ಅಂತ. ಅಲ್ಲಿ ಬಿಜೆಪಿ MP ಇರೋದು 38 + 15 54%. ರಾಯಚೂರು ಕೂಡ JDS ಮತ್ತು ಬಿಜೆಪಿ ಮೈತ್ರಿಕೂಟಕ್ಕೆ ಹೆಲ್ಪ್ ಆಗುವಂಥ ಲೋಕಸಭಾ ಕ್ಷೇತ್ರ. ಶಿವಮೊಗ್ಗ BY ರಾಘವೇಂದ್ರ ಪ್ರತಿನಿಧಿಸ್ತಾರೆ. ಇಲ್ಲೂ ಕೂಡ JDSನ 12% ವೋಟು ಈ ವಿಧಾನಸಭಾ ಎಲೆಕ್ಷನ್ನಲ್ಲಿ. ಸೊ ಇದು ಒಂದಾದರೆ ಬಿಜೆಪಿಗೆ ಅನುಕೂಲ ಆಗತ್ತೆ, BY ರಾಘವೇಂದ್ರ ಅವರಿಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟರೆ ತುಮಕೂರಿನ ಲೆಕ್ಕಾಚಾರ ಇನ್ನೂ ಇಂಟ್ರೆಸ್ಟಿಂಗ್ ಇದೆ. 30 ಬಿಜೆಪಿ, 34 ಜಾತ್ಯತೀತ ಜನತಾದಳ, ಒಟ್ಟಾದರೆ 64% ವೋಟ್ ಆಯಿತು. 64% ವೋಟು ಈ ಕಡೆಗೆ ಬಂತು ಅಂತ ಅಂದರೆ ಬಿಜೆಪಿನೋ ಅಥವಾ JDS ಅಲ್ಲಿ ಯಾರು ಕಂಟೆಸ್ಟ್ ಮಾಡ್ತಾರೋ ಆ ಲೋಕಸಭೆಯನ್ನು ಈಸಿಯಾಗಿ ಗೆಲ್ಲಬಹುದು ಈ ಮೈತ್ರಿಕೂಟಕ್ಕೆ. ಅದನ್ನು ಬಿಟ್ಟರೆ ಉತ್ತರ ಕನ್ನಡ, ಬಿಜೆಪಿ ನಿರಂತರವಾಗಿ ಗೆಲ್ತಾ ಇರುವಂಥ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡದಲ್ಲಿ 54% ಆಗುತ್ತೆ. ಎರಡೂ ಪಾರ್ಟಿಗಳು ಒಟ್ಟು ಸೇರಿದರೆ ಬಿಜೆಪಿ 44% ವೋಟ್ ಶೇರ್ ಇತ್ತು ಈ ವಿಧಾನಸಭಾ ಎಲೆಕ್ಷನ್ನಲ್ಲಿ, JDS ಇದ್ದು 9% ಇತ್ತು. ಸೊ ಆ ಕಾರಣಕ್ಕಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನಂತಕುಮಾರ್ ಹೆಗಡೆ ಪ್ರತಿನಿಧಿಸ್ತಾರೆ. ಅಲ್ಲಿ ಕ್ಯಾಂಡಿಡೇಟ್ ಚೇಂಜು ಅನ್ನೋ ಮಾತುಗಳು ಓಡಾಡ್ತಾ ಇದೆ. ಸೊ ಅದು ಕೂಡ ಈಸಿಯಾಗಿ ಉತ್ತರ ಕನ್ನಡವನ್ನು ಕೂಡ ಈ ಮೈತ್ರಿಕೂಟಕ್ಕೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ. ಅಗೈನ್ ಮತ್ತೆ ಹೇಳ್ತಾ ಇದ್ದೀನಿ, 2 + 2 4 ಆಗಬೇಕು ಅಂತಿಲ್ಲ. ರಾಜಕೀಯದಲ್ಲಿ ಚೇಂಜಸ್ಗಳಾಗಬಹುದು, ಬಟ್ ಅಂಕಿಅಂಶ ಈ ರೀತಿ ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು ಬಿಜೆಪಿಯಲ್ಲಿ ಆಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ವಿಚಾರಗಳಿತ್ತು. ಈಗ ಅದಕ್ಕೊಂದು ಅಪ್ಡೇಟ್ ಸಿಗ್ತಾ ಇದೆ. ವಿಜಯೇಂದ್ರ ಅವರಿಗೆ ಬಂಪರ್ರು ಈ ಮೈತ್ರಿಯಿಂದಾಗಿ. ಮೈತ್ರಿ ಬೆನ್ನಿಗೆ ಬಿಜೆಪಿ ರಣತಂತ್ರವೂ ಕೂಡ ಸಂಪೂರ್ಣವಾಗಿ ಬದಲಾಗೋದು ಖಚಿತವಾಗ್ತಾ ಇದೆ. ಕಾರಣ ಒಕ್ಕಲಿಗ ಕೋಟಾದಡಿಯಲ್ಲಿ ಜಾತ್ಯತೀತ ಜನತಾದಳ ಇರೋದ್ರಿಂದ ಮೈತ್ರಿಕೂಟದ ಒಳಗೆ ಲಿಂಗಾಯತರಿಗೆ ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ. ಲಿಂಗಾಯತರಿಗೆ ಅವಕಾಶ ಅಂತಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ BY ವಿಜಯೇಂದ್ರ ಅವರ ಹೆಸರು ಇನ್ನಷ್ಟು ಗಟ್ಟಿಯಾಗಿ ಕೇಳೋದಕ್ಕೆ ಶುರುವಾಗಿದೆ. BY ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋ ಸಾಧ್ಯತೆಗಳು. ಯಡಿಯೂರಪ್ಪ ಅವರ ಶಕ್ತಿ, ವಿಜಯೇಂದ್ರ ಅವರ ಸಂಘಟನಾ ಚಾತುರ್ಯ, ಜೊತೆಗೆ ಜಾತ್ಯತೀತ ಜನತಾದಳದ ಮೈತ್ರಿ ಮಿರಾಕಲ್ಗಳನ್ನು ಮಾಡತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಒಕ್ಕಲಿಗ ವೋಟು JDS ಕಾರಣಕ್ಕಾಗಿ ಬರುತ್ತೆ, ಲಿಂಗಾಯತ ವೋಟು ಈ ಕಡೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕಾರಣಕ್ಕಾಗಿ ಬರುತ್ತೆ. ಆ ಸಮೀಕರಣ ವರ್ಕೌಟ್ ಆಗುತ್ತೆ ಅನ್ನೋದು ಜಾತಿ ಲೆಕ್ಕಾಚಾರ ಈ ಮೈತ್ರಿಯ ಹಿಂದಿರೋದು. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.